ಯೌವನ ಕಾಲದ ಈಚೆಯಿಂದ ನಿನ್ನಯ ಸೇವೆಗೆ ಅರ್ಪಿಸುತ್ತೆ. ಯಜ್ಞದ ರೂಪದಲ್ಲಿ ನಿನ್ನ ಬಳಿ ಬಂದು ವಿವೇಕಪೂರ್ವವಾದ ಆರಾಧನೆ ಮಾಡಿ ನಿನ್ನಲ್ಲಿ ನಾನು ತೇಲಿದೆ. ಇದರಲ್ಲಿ ಸಿಗುವಂಥ ಸಂತೋಷ, ಸುಖ ನಾವು ಇದು ಸ್ವರ್ಗದ ಆನಂದ. ಎಂಥ ಸಮರ್ಪಣೆ ನಮ್ಮಲ್ಲಿರಬೇಕೆಂಬುದಾಗಿ ವಾಕ್ಯ. ಇದನ್ನು ಪ್ರತಿದಿನ ಮಾಡಬೇಕು. ಪ್ರತಿದಿನ ಇಂಥ ಸ್ವರ್ಗದ ಒಂದು ದೈವ ಸಮ್ಮುಖದ ಸನ್ನಿಧಾನದ ಸಮಕ್ಷಮದ ಆನಂದವನ್ನು ನಾವು ಬಯಸಿದ್ದೇ ಆದರೆ, ಮಾಡಿದ್ದೇ ಆದರೆ ಅನ್ಯೋನ್ಯತೆಯಿದ್ದೇವೆ ಮತ್ತು ನಾವು ಪ್ರತಿದಿನ ಸಮಾಂತರವಾಗಿದ್ದಾವೆ ಸಾಕು. ನಮ್ಮಲ್ಲಿ ಏನೇ ಸಡನ್ನ ಉದ್ವೇಗ ಅಥವಾ ದುಡುಕು ಅಥವಾ ಸಿಟ್ಟು ಅಥವಾ ಏನಾದರೂ ಏರುಪೇರುಗಳು ಬಂದು ಒಂದು ನಿಮಿಷ ತಣ್ಣನಾಗಿ ಪೈಕಿ ಬಂದು ನಾವು ಕಂಪ್ಲೀಟ್ ದೇವರ ವಶಕ್ಕೆ ಆವಾಗ ದೇವರು ತಳ್ಳುವ ನಿನ್ನಲ್ಲಿ ಸಮರ್ಪಣೆ ಇದೆ, ಸಮರ್ಪಣೆ ಭಯ ಇದೆ. ಹಾಗಾಗಿ ನಿನ್ನನ್ನು ನಾನು ಕೈ ಹಿಡಿದು ನಡೆಸ್ತೇನೆ ಹೊರತು ಕೈ ಬಿಡಲ್ಲ ಎಂಬುದಾಗಿ ದೇವರನ್ನು ಸಹಾಯ ಕೇಳುತ್ತಾರೆ. ಇಂಥ ಅನುಭವ ಆದರೆ ಪರಲೋಕದಲ್ಲಿ ದೇವರ ಜೊತೆ ಸದಾ ಆನಂದ ಪಡುವುದು. ಅದಕ್ಕೆ ದೇವರು ಹೇಳಿದ್ದಾರೆ, ಅಲ್ಲಿ ದುಃಖ ಇಲ್ಲ, ಹಸಿವಿಲ್ಲ ಅಥವಾ ಭೂಲೋಕದ ಯಾವುದೇ ಕಾರ್ಯಗಳಲ್ಲಿ. ಅದಕ್ಕೋಸ್ಕರ ನಾವಿಲ್ಲಿ ಪರಿಶುದ್ಧ ಚಿಂತೆ ಮಾಡದೆ ನಮ್ಮೆಲ್ಲ ಕಾರ್ಯಗಳನ್ನು ಒಪ್ಪಿಸಿ ವಿವೇಕಪೂರ್ವವಾದಂಥ ಅರ್ಥಗರ್ಭಿತವಾದಂಥ ಆರಾಧನೆ ಮಾಡಿ ದೇವರನ್ನು ಮೆಚ್ಚಿಸಬೇಕು. ಆವಾಗ ದೇವರು ನಿಜವಾಗ್ಲೂ ನಮ್ಮನ್ನು ಸಂತೋಷಿಸಲಿಕ್ಕೆ ಸಾಧ್ಯ. ಮಗನಿಗಾಗಿ ಪ್ರತಿಷ್ಠೆಗಳು ನಮ್ಮನ್ನು ಅಪ್ಪಿಕೊಳ್ಳಲಿಕ್ಕೆ ಸಾಧ್ಯ. ಇನ್ನು ಆಯುಷ್ಕಾಲ ಭಕ್ತನಾದಂಥ ದಾವಿದನ ಕೀರ್ತನೆ 31:15 ನನ್ನ ಆಯುಷ್ಕಾಲ ನಿನ್ನ ಕೈಯಲ್ಲಿದೆ. ಕೀರ್ತನೆ 90:12 ನನ್ನ ದಿನವನ್ನು ಕೊಂಚವೆಂದಾಗಿ ಭಾವಿಸಿ ನನಗೆ ಜ್ಞಾನದ ಹೃದಯವನ್ನು ಸದಾ ಕರುಣಿಸು. ಕೀರ್ತನೆ 90:12 ನನ್ನ ದಿನವನ್ನು ಕೊಂಚವೆಂದಾಗಿ ಭಾವಿಸಿ ನನಗೆ ಸದಾ ಜ್ಞಾನದ ಹೃದಯವನ್ನು ಕರುಣಿಸು. ಇವತ್ತು ನೋಡಿದ್ರೆ ಇವತ್ತಿದ್ರೂ ನಾಳೆ ಮನುಷ್ಯರು ಆಗ್ತಿದೆ, ಪ್ರಾಣಿಗಳಲ್ಲೂ ಆಗ್ತಿದೆ, ಪಕ್ಷಿಗಳಲ್ಲೂ ಆಗ್ತಿದೆ ಅಥವಾ ಜೀವ ಜಂತುಗಳಲ್ಲೂ ಆಗ್ತಿದೆ. ಯಾಕೆ? ಎಲ್ಲವೂ ದೈವ ಸೃಷ್ಟಿ. ದೇವರು ಯಾವ ಟೈಮಿಗೆ ಯಾರು ತೆಗಿಬೇಕೆಂಬುದಾಗಿ ಅವರ ಸಂಕಲ್ಪನೆ ಅದು ನೆರವೇರಬೇಕು. ಅದಕ್ಕೆ ಮಕ್ಕಳಾದಂಥ ದಾವಿದ ಹೇಳಿದ್ದಾನೆ ಕೀರ್ತನೆ 31:15 ನನ್ನ ಆಯುಷ್ಕಾಲ ನಿನ್ನ ಕೈಯಲ್ಲಿ ಇರಲಿಲ್ಲ. ನನ್ನ ಆಯುಷ್ಕಾಲವನ್ನು ನಿನಗೆ ಸಮರ್ಪಿಸುವಂತ ಸಮರ್ಪಣೆಯ ಕ್ಷೇತ್ರದಲ್ಲಿ ನನ್ನ ಈಶ್ವರನಾಗಿ ದೇವರ ಸದಾ ಹೇಳಿದ್ದಾರೆ. ನಮ್ಮ ಜೀವನದಲ್ಲಿ ಸ್ವಾಮಿ ನಾನು ನನ್ನ ಆಯುಷ್ಕಾಲಕ್ಕೆ ಅದು ನಿನ್ನ ಕೈಯಲ್ಲಿ. ನೀನು ಎಷ್ಟು ದಿನ ನನ್ನನ್ನು ಉಳಿಸಬೇಕು, ನಡೆಸಬೇಕೆಂಬುದಾಗಿ ಸಂಕಲ್ಪ ಇಟ್ಟುಕೊಂಡಿದ್ದೆ, ಉದ್ದೇಶ ಇಟ್ಟುಕೊಂಡಿದ್ದೆ, ಅದೇ ನೆರವೇರುತ್ತೆ. ನಾವಿನ್ನೂ ಬದುಕಬೇಕೆಂಬುದಾಗಿ ಆಶೆ ಪಡುವುದು ನೆರವೇರಬೇಕು. ನಿನ್ನ ಚಿತ್ತ ನನ್ನ ಆಯುಷ್ಕಾಲ ವಿಷಯ ನೆರವೇರಿ. ಆ ವಿಷಯ ನನ್ನ ಆಯುಷ್ಕಾಲವನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ ಎನ್ನುವಂಥ ಮಾತನ್ನು ದಾವಿದ ಹೇಳ್ತಾ ಇದ್ದ ದೇವರಿಗೆ. ಹಾಗಿದ್ರೆ ನಾವು ಪ್ರತಿದಿನ ಸ್ವಾಮಿ ನನ್ನ ಆಯುಷ್ಕಾಲದ ವಿಷಯವನ್ನು ನಿನಗೆ ಸಮರ್ಪಿಸ್ತೇವೆ, ನಿನ್ನ ಚಿತ್ತಾನುಸಾರವಾಗಿ ನೆರವೇರಿ ಅದು. ಅದಕ್ಕೆ ನಾವು ಚಿಂತೆ ಮಾಡಿ ಆ ವಿಷಯದಲ್ಲಿ ಧೈರ್ಯವಾಗಿರುತ್ತೇವೆಂಬುದಾಗಿ ನಮ್ಮ ಆಯುಷ್ಕಾಲದ ವಿಷಯಕ್ಕೆ ಸಮರ್ಪಣೆ. ಕೀರ್ತನೆ 31:15 ನಮ್ಮ ಆಯುಷ್ಕಾಲದ ವಿಷಯಕ್ಕೆ ಸಮರ್ಪಣೆ. ಯಾವಾಗ ಏನೇನು ದೇವರಿಗೆ ಮಾತ್ರ ನಮಗೆ ಗೊತ್ತದೆ. ಆಯುಷ್ಕಾಲದ ವಿಷಯದಲ್ಲಿ ನಮಗೆ ಸಮರ್ಪಣೆ ಇದ್ದದ್ದೇ ಆದರೆ ನಾವು ನಿಶ್ಚಿಂತರಾಗಿರ್ತೀವಿ. ದೇವರು ಕರೆಯುವಾಗ ಆನಂದದಿಂದ ನೆರವೇರುತ್ತೇವೆ. ದೇವರ ವಶವಾಗ್ತದೆ. ಅದು ಕಷ್ಟದಲ್ಲಿ ಕರೀತಾರೆ, ರೋಗದಲ್ಲಿ
ಕರೆಯುವಾಗ ನಾನು ಸಿದ್ಧರಾಗಿದ್ದೇನೆ. ನಾವು ದೇವರ ವಶದಲ್ಲೇ ಇರಬೇಕು. ನಮ್ಮ ಆಸ್ತಿಯನ್ನು ನೋಡಬಾರ್ದು, ನಮ್ಮ ಮಕ್ಕಳನ್ನು ನೋಡಬಾರ್ದು, ನಮ್ಮ ಬಂಗಾರ ವೈಡೂರ್ಯ ಅಥವಾ ನಮ್ಮ ಇಷ್ಟಪಡುವಂಥ ಥಿಂಗ್ಸ್ಗಳನ್ನು ನೋಡಿಕೊಂಡು ನಾವು ಹಿಂಜರಿಯುವುದಲ್ಲ. ದೇವರ ಕರೆಗೆ ಸಿದ್ಧ ಮನಸ್ಸುಳ್ಳವರಾಗಿ. ಅದಕ್ಕೆ ನಾನು ಹೇಳಿದ ನನ್ನ ಆಯುಷ್ಕಾಲ ನಿನ್ನಲ್ಲಿದೆ, ಆದ್ದರಿಂದ ನನ್ನ ಆಯುಷ್ಕಾಲವನ್ನು ರೂಪಿಸ್ತೀನಿ. ಶತ್ರುಗಳು ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಅವರ ಕೈಯಲ್ಲಿ ನನ್ನ ಆಯುಷ್ಕಾಲ ಇಲ್ಲ, ನಿನ್ನ ಕೈಯಲ್ಲಿದೆ. ಆದ್ದರಿಂದ ನಾನು ಸಂತೋಷವಾಗಿ ನಿನ್ನಲ್ಲಿ ಸಾಗಬೇಕು ಅಂತ ದಾವೀದ ಹೇಳಿದಾಗ ಶತ್ರುಗಳೆಲ್ಲ ಓಡಿಹೋದ್ರು. ಮತ್ತೆ ಕೈ ಎತ್ತಿ ದೇವರನ್ನು ದಾವೀದ ಕೇಳ್ತಾರೆ, ನನಗೆ ಗೊತ್ತಿತ್ತು ನನ್ನ ಆಯುಷ್ಕಾಲ ಈ ಶತ್ರುಗಳ ಕೈಯಲ್ಲಿಲ್ಲ, ನಿನ್ನ ಕೈಯಲ್ಲಿದೆ. ಅದನ್ನು ನಾನು ನಿನಗೆ ಸಮರ್ಪಣೆ ಮಾಡಿದಾಗ ನನಗೆ ನಿಜವಾದ ಜೀವ ಬಂತು. ಇವರು ಓಡಿಹೋದ್ರು, ನಾನು ನಿನ್ನ ವಶವಾದ ಆನಂದದಿಂದ. ಶತ್ರುಗಳು ಬೆನ್ನಟ್ಟಿಕೊಂಡು ಬರುವಾಗ ನನ್ನ ಆಯುಷ್ಕಾಲ ನಿನ್ನ ಕೈಯಲ್ಲಿ ದೇವರ ಕೈಯಲ್ಲಿ ಎಂಬುದಾಗಿ ಧೈರ್ಯವಾಗಿ ದಾವೀದ ಹೇಳಿದ. ಅಲ್ಲಿ ಆತನ ಸಮರ್ಪಣೆ ದೇವರಿಗೆ ಮೆಚ್ಚುಗೆ. ನಾವು ಆ ರೀತಿಯ ಸಮರ್ಪಣೆಯಲ್ಲಿ ಇರಬೇಕೆಂಬುದಾಗಿ ದೇವರಿಗೆ ಬಯಸ್ತಿದ್ದಾರೆ. ಆವಾಗ ನಮಗೆ ಆಯುಷ್ಕಾಲ ಹೆಚ್ಚಾದರೂ ಕಮ್ಮಿ ಆಗಲ್ಲ. ದಾವೀದ ಬೆನ್ನಟ್ಟಿಕೊಂಡು ಬರುವ ಶತ್ರುಗಳಿಂದ ನಾನು ನಾಶವಾದಿ ಸತ್ತೇನೆ ಭಾವಿಸಿದ. ನನ್ನ ಆಯುಷ್ಕಾಲ ದೇವರ ಕೈಯಲ್ಲಿರುವಾಗ ಇವರು ಯಾರು? ಇವರು ಮನುಷ್ಯರಿಂದಾಗಿ ಭಾವಿಸಿ ಅದು ಅವನಲ್ಲಿದ್ದಂಥ ಶ್ರೇಷ್ಠವಾದ ಸಮರ್ಪಣೆ. ಇದು ನಮ್ಮನ್ನು ಇರಬೇಕೆಂಬುದಾಗಿ ಮುಂಜಾನೆ ದೇವರಾತ್ಮ ನಮ್ಮನ್ನು ಬೋಧಿಸ್ತಾರೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಚಂಚಲ ಅನ್ನೋದು ಸುತ್ತುವಾಗ ವಿಧದಲ್ಲಿ ಮನಸ್ಸಿನಲ್ಲಿ ಆಲೋಚನೆ ಮಾಡುವುದು. ಇಲ್ಲಿಂದ ಡೆಲ್ಲಿಗೆ ಹೋಗ್ಬೋದು, ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ಬೋದು, ಬೆಂಗಳೂರಿಗೆ ಆ ರೀತಿ ಮನಸ್ಸು ಓಡ್ತಾರೆ. ಓಡುವಂಥ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಹೇಗೆ ಕಂಟ್ರೋಲ್ ಮಾಡೋದು? ಸದಾ ಚಂಚಲಪಟ್ಟವರಾಗಿ, ಉಗ್ರಪಟ್ಟವರಾಗಿ, ನಾನು ಏನೂ ಅಲ್ಲ, ನನ್ನಲ್ಲಿ ಎಲ್ಲವೂ ದೇವರದೇ ಎಂಬುದಾಗಿ ನಮ್ಮ ಮನಸ್ಸನ್ನು ಕಂಟ್ರೋಲ್ ಆಗೋದ್ರ ಮೂಲಕ ನಾವು ನಿಜವಾಗೂ ನಮ್ಮ ಮನಸ್ಸನ್ನು ದೇವರಿಗೆ ಒಪ್ಪಿಸಿ ಸಮರ್ಪಣೆ ಮಾಡಿ. ಭಕ್ತನಾದ ದಾವೀದ ಕೀರ್ತನೆ 51:17 ಕುಗ್ಗಲ್ಪಟ್ಟ ಮನಸ್ಸೇ ನಿನಗೆ ಇಷ್ಟ ಯಜ್ಞ, ಪಶ್ಚಾತ್ತಾಪದಿಂದ ಚಂಚಲವಾದ ಮನಸ್ಸನ್ನು ನೀನು ಎಂದೂ ತಿರಸ್ಕರಿಸುವುದಿಲ್ಲ. ಹಾಗಿದ್ರೆ ಕುಗ್ಗಲ್ಪಟ್ಟಂಥ ಮನಸ್ಸು ದೇವರಿಗೆ ಇಷ್ಟ ಯಜ್ಞ, ದೇವರಿಗೆ ಯಜ್ಞ ಅಂತ, ದೇವರಿಗೆ ದೊಡ್ಡ ಅರ್ಪಣೆ ಅಂತ. ನಾವು ಸದಾ ಕುಗ್ಗಲ್ಪಡಬೇಕು, ಪಶ್ಚಾತ್ತಾಪದ ಹೃದಯದಲ್ಲಿರಬೇಕು. ಆವಾಗ ನಮ್ಮಲ್ಲಿ ಬರುವಂಥ ಆಲೋಚನೆಗಳು, ನಮ್ಮ ಮನಸ್ಸಿನಲ್ಲಿ ಬರುವಂಥ ಆಲೋಚನೆಗಳೆಲ್ಲ ಪರಿಶುದ್ಧವಾಗಿರಬೇಕು. ಯಾಕೆ? ನಾವು ಏನು ತಿಂತಿದ್ದೇವೆ, ನಮ್ಮನ್ನು ನಾವು ಕುಗ್ಗಿಸಿದಾಗ ಮಾತ್ರ ನಮ್ಮ ಭಾವನೆಗಳು ಹಿಡಿತದಲ್ಲಿ ಬರುತ್ತೆ. ಹೀಗೆ ದೇವರ ವಾಕ್ಯ ಹೇಳ್ತಿದೆ. ನಮ್ಮ ಮನಸ್ಸುಗಳನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಂಡಂತೆ ಆದರೆ ಅದು ಸಮರ್ಪಣೆ. ಕುಗ್ಗಿದ ಮನಸ್ಸಿನಲ್ಲಿ ಇಷ್ಟ ಯಜ್ಞ, ಕುಗ್ಗಲ್ಪಟ್ಟಂಥ ಮನಸ್ಸು ನಮಗೆ ಸದಾ ಇರಬೇಕು. ಹೆಮ್ಮೆ, ದರ್ಪ, ಲೋಕ ರೀತಿಯಲ್ಲಿ ಸಂತೋಷ ಪಡೋದು. ಲೋಕ ಇವತ್ತು ಯಾವುದರಲ್ಲಿ ಸಂತೋಷ ಪಡೋದು? ನಾನಾ ವಿಧದಲ್ಲಿ ಸಂತೋಷ ಪಡ್ತೀನಿ. ಯಾಕೆ? ಮನಸ್ಸು ಮಂಕಾಗಿದೆ, ತಪ್ಪು ಸರಿಗಳ ಅರ್ಥ ಗೊತ್ತಿಲ್ಲ, ಪರಲೋಕದ ಜ್ಞಾನ ಇಲ್ಲವೇ ಇಲ್ಲ, ನೀತಿಯಲ್ಲಿ ಬದುಕಬೇಕಂತ ಆಶೆ ಇದೆ, ಅನೀತಿಗೆ ಹೋಗಲ್ಲ, ಹಾಗೂ ಅನೀತಿಯನ್ನು ಬೆನ್ನಟ್ಟಿಕೊಂಡು ಬರುತ್ತೆ ಎಂದಾಗಬೇಕಾಗುತ್ತೆ. ಪಾಪದಲ್ಲಿ ನಾವು ಜೀವಿಸ್ತಿಲ್ಲ, ನಮ್ಮ ಕುಟುಂಬ ಭಯಭಕ್ತಿ ಎಂಬುದಾಗಿ ತಿಳಿದು ದೇವರನ್ನು ಅರಿಯದೆ, ದೇವರನ್ನು ಹುಡುಕದೆ, ದೇವರಿಗೋಸ್ಕರ ಜೀವಿಸದೆ
ಹೀಗೆ ಪ್ರಿಯರೇ, ನಮ್ಮ ಆಯುಷ್ಕಾಲವನ್ನು ಸಮರ್ಪಿಸಿದ ಮೇಲೆ ನಮ್ಮ ಮನಸ್ಸನ್ನು ದೇವರಿಗೆ ಸಮರ್ಪಿಸಬೇಕು. ಸ್ವಾಮಿ, ಈ ಮನಸ್ಸು ರೈಲಿನಂತೆ, ಫ್ಲೈಟ್ ಅಂತ, ಅಥವಾ ಇಲ್ಲಿದ್ದರೆ ಅಲ್ಲಿದ್ದರೆ ಇಲ್ಲಿ ಓಡ್ತಾನೆ, ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು? ಕುಗ್ಗಿದ ಮನಸ್ಸಿನ ಇಷ್ಟೇ ಪಶ್ಚಾತ್ತಾಪ ಚೈತನ್ಯದ ಮನಸ್ಸನ್ನು ತಿರಸ್ಕರಿಸು, ಕೈ ಹಿಡಿತು, ಕುಗ್ಗಲ್ಪಟ್ಟವನಾಗಿ ನನ್ನಲ್ಲಿರುವ ಹೊಣೆಯಲ್ಲಿ ದರ್ಪ, ಅಹಂಕಾರ, ಲೋಕ ಸಂಬಂಧಪಟ್ಟಂಥ ಶಾರೀರಿಕ ಗುಣಗಳು ಯಾವತ್ತೂ ನನ್ನಲ್ಲಿ ಬೇಡ. ಮೇಲ್ಪಟ್ಟಂಥ ಆತ್ಮಿಕ ಗುಣಗಳು ನನ್ನಲ್ಲಿ ತುಂಬಲ್ಪಡೋದಾದರೆ ನಾನು ನಿಜವಾಗಲೂ ನನ್ನ ಮನಸ್ಸನ್ನು ಹಿಡಿದಿದ್ದಾರೆ. ಇದಕ್ಕೆ ಪೌಲ ಹೇಳ್ತಿದ್ದಾರೆ 1:9-22 ನಾನೆಲ್ಲಿ ಬಿದ್ದು ಹೋಗುತ್ತೇನೋ ಎಂಬಂತ ಭಯದಿಂದ ನನ್ನ ದೇಹವನ್ನು ಪ್ರಾಣವನ್ನೇ ಚಂಚಲನಾಗಿ ನಿನ್ನ ಸ್ವಾಧೀನದಲ್ಲಿರುತ್ತೇನೆ ಎಂಬುದಾಗಿ ಹೇಳ್ತಾರೆ. ಅಂಥ ಸೇವಕನಾದ ಪೌಲನ ದೇವರು ಮೂರ್ಛೆ ತಪ್ಪಿಸಿ ತನ್ನ ಸ್ವರವನ್ನು ಆತನಿಗೆ ಕೇಳಿಸಿ ಆತನು ಕರ್ತನೇ ಯಾವೆಂಬುದಾಗಿ ಪ್ರಾರ್ಥಿಸಿದಾಗ, ನೀನು ಹಿಂಸೆ ಪಡಿಸುವ ಕ್ರಿಸ್ತನೇ ನಾನೆಂಬುದಾಗಿ ದೇವರು ಉತ್ತರ ಕೊಟ್ಟು ಅವನು ಕಂಪ್ಲೀಟ್ ಮಾರ್ಪಡಿಸ್ತಾರೆ. ಸೇವೆಗೆ ಹೋಗ್ತಾರೆ. ಅನೇಕ ಕಷ್ಟಗಳನ್ನು ಸೇವೆಯನ್ನು ಮುಗಿಸಿದನು. ಅವನು ದೇವರ ಮೇಲೆ ಇದ್ದಂಥ ಪ್ರೀತಿಯನ್ನು ಬಿಡಲು ಎಷ್ಟೋ ಜನ ದೇವರಿಗೆ ಏನ್ ಮಾಡ್ತಾರೆ? ಈ ಕಷ್ಟ ಯಾಕೆ ಎಂಬುದಾಗಿ ಕೇಳಿದ್ರು. ಕ್ರಿಸ್ತನ ಪ್ರೀತಿಯೊಳಗೆ ಒತ್ತಾಯವಾಗುವುದರಿಂದ ದೇವರನ್ನು ಮಾಡಿದ್ದು ದೊಡ್ಡದಾಗಿದೆ ಅಂತ ನಿಮಗೆ ಗೊತ್ತಿಲ್ಲ. ಅದೇನಂದ್ರೆ ಕಲ್ಪನಾಗಿ ಮೂರ್ಛೆಯಲ್ಲಿ ನಾನು ಪಾಪಿಯಾಗಿದ್ದು ದ್ರೋಹಿಯಾಗಿದ್ದು ತನ್ನ ಪರಿಶುದ್ಧ ರಕ್ತವನ್ನು ನನಗಾಗಿ ಚೆಲ್ಲಿ ತನ್ನ ಜೀವವನ್ನೇ ಮಾನವ ಕುಲಕ್ಕೆ ಶಿಲುಬೆಯಲ್ಲಿ ಸಮರ್ಪಣೆ ಮಾಡಿ, ಆ ಸಮರ್ಪಣೆಯಿಂದ ಅತ್ಯಾಚಾರದಿಂದ ಆ ಪರಿಶುದ್ಧ ರಕ್ತದಿಂದ ಮಾನವ ಕುಲವನ್ನು ಪರಲೋಕಕ್ಕೆ ಸೇರಿಸಿ ತಂದೆಯನ್ನು ಸಮಾಧಾನಪಡಿಸಿಕೊಂಡು ನಮ್ಮನ್ನು ನಿರ್ಭಯರಾಗಿ ನಡೆಸಿದ್ದಾರೆ. ಅದಕ್ಕಿಂತ ದೊಡ್ಡದು ದೇವರಿಂದ ನಮಗೆ ಬೇಕು ಅನ್ನುವಂಥ ರೀತಿಯಲ್ಲಿ ಪೌಲ ಹೇಳಿ ದೊಡ್ಡ ಸೇವಕನಾಗಿದ್ದನು. ಪೌಲನು ಹೇಳಿದಂಥ ಮಾತು 1 ಕೊರಿಂಥ 9:27 ನಾನೇ ಎಲ್ಲಿ ಬಿದ್ದು ಹೋಗುತ್ತೇನೆ ಅಂತ ಭಯದಿಂದ ನನ್ನ ದೇಹವನ್ನು ಪ್ರಾಣವನ್ನು ಚಂಚಲಪಟ್ಟವನಾಗಿ ನಾನು ದೈವಾತ್ಮ ತೋರಿಕೆಯಲ್ಲಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಹಾಗೆಯೇ ನಮ್ಮ ಮನಸ್ಸುಗಳನ್ನು ನಾವು ತೋರಿಕೆಯಿಟ್ಟುಕೊಳ್ಳಬೇಕು. ಮನಸ್ಸು ಬಂದಂಗೆ ಬಿಡುವುದು. ಅದಕ್ಕೆ ದಾವೀದ ಕೀರ್ತನೆ ಹೇಳ್ತಾನೆ 50:12 ಕುಗ್ಗಲ್ಪಟ್ಟ ಮನಸ್ಸಿಗೆ ಇಷ್ಟ. ನಾವು ದೇವರಿಗೆ ಇಷ್ಟ ಜ್ಞಾನಬೇಕಿದೆ. ಒಣಗಿಗೆ ದರ್ಪ, ಅಹಂಕಾರ, ಲೋಕದ ಗುಣಗಳನ್ನೆಲ್ಲ ನಾಶ ಮಾಡಿ ಮೇಲಿನ ಗುಣಗಳಿಂದ ಶೃಂಗರಿಸಲ್ಪಟ್ಟು ಆ ಜ್ಞಾನ ಎನ್ನುವಂಥ ಬೆಳಕನ್ನು ನಮ್ಮ ದೇಹಗಳಿಗೆ ಹರಿಸಿ ಆ ಬೆಳಕನ್ನು ನಮ್ಮ ಆತ್ಮದಲ್ಲಿಟ್ಟು ಆ ಆತ್ಮ ಸದಾ ಬೆಳಕಿನಂತೆ ದೀಪದಂತೆ ದೇವರಿಗೆ ನೈವೇದ್ಯವಾಗಿ ಉರಿದು ಅದು ದೇವರಿಗೆ ಮೆಚ್ಚುಗೆಯಾಗಿ ಆ ಮೂಲಕ ಸದಾ ದೈವವನ್ನು ಹೊಂದಿದ್ದೀವಿ ನಾವಿದ್ದೇವೆ ಎನ್ನುವಂಥ ಮನಸ್ಸಿನಲ್ಲಿ ನಾವು ಜೀವಿಸಿದ್ದೇವೆ ಅಂತ ದೊಡ್ಡ ಸಮರ್ಪಣೆ. ನಮ್ಮ ಮನಸ್ಸನ್ನು ದೇವರಿಗೆ ಸಮರ್ಪಣೆ. ನಾವೇನು ನೋಡ್ತೀವಂಥ ವಿಷಯ ಸಮರ್ಪಣೆ. ಮಧ್ಯದಲ್ಲಿ ನಾವು ನೋಡಿದ್ದು ನಮ್ಮ ಚಿಂತೆಯನ್ನು ಫಸ್ಟ್ ಸಮರ್ಪಣೆ. ಹಾಗೆ ನಮ್ಮ ಕಾರ್ಯಗಳನ್ನು, ನಮ್ಮ ದೇಹವನ್ನು, ನಮ್ಮ ಆಯುಷ್ಯ, ನಮ್ಮ ಮನಸ್ಸು ದೇವರಿಗೆ ಸಮರ್ಪಣೆ. ಇನ್ನು ನಮ್ಮ ಭಕ್ತನಾದಂತಹ ಹಾಗೆ ಪೌಲ ಇನ್ನು ಸತ್ಯವಿದೆ ಹೇಳಿದಂಥ ಮಾತು ಏಟೆಲ್ಲದೆ ನಾವು ದೇವರಿಗೆ ಸ್ತುತಿಯನ್ನು ನಮ್ಮ ತುಟಿಗಳಿಗೆ ಸಮರ್ಪಿಸುತ್ತೇವೆ. ಏಪ್ರಿಯ 13:15 ಎಡೆ ಬಿಡದೆ ನಾನು ದೇವರಿಗೆ ಸ್ತುತಿಯನ್ನು ಸಮರ್ಪಿಸುತ್ತೇನೆ. ನಮಗೆ ಒಂದು ಹೊಸ ಪದವನ್ನು ದೇವರು ಕಲಿಸಿಕೊಟ್ಟಿದ್ದಾರೆ. ಅದು ಯಾವ ಸ್ತೋತ್ರ ಅಂತ ಒಂದು ಕೆಲಸ ಮುಗಿಸಿದ್ರು ಸ್ತೋತ್ರ ಹೇಳಬೇಕು. ನಡಿಲಿಕ್ಕೆ ಆಯಾಸ ಆಗಿ ದೇವರ ಕೃಪೆಯಿಂದ ಸಾಯಿದೆ ಸ್ತೋತ್ರ ಹೇಳಬೇಕು. ಊಟ ಮಾಡ್ತಾ ಇದ್ದರೆ ದೇವರ ಕೃಪೆಯಿಂದ ಸ್ತೋತ್ರ ಹೇಳಬೇಕು.
ಬರಲ್ಲ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಮ್ಮನ್ನು ದೇವರು ಕಲಿಸಿಕೊಟ್ಟು ಹೊಸ ಸ್ತೋತ್ರ. ಒಂದು ಮನುಷ್ಯನನ್ನು ಭೇಟಿ ಮಾಡುವಾಗ ಮನುಷ್ಯನಿಗೆ ದೇವರ ಚಿತ್ತ ಇಲ್ಲದೆ ಅವರು ನಮ್ಮ ಜೊತೆ ಬರಲ್ಲ. ಅವ್ರು ನಮಗೆ ಮೀಟಾಗಲಿಲ್ಲ ಅಥವಾ ನಮಗೆ ಕಾಣಲ್ಲ. ಎಲ್ಲದಕ್ಕೂ ಸೊ ನಾವು ದೇವರ ಚಿಂತೆಯಿಂದ ಭಾವಿಸಿ ಸದಾ ಸ್ತೋತ್ರ. ನಾನು ಒಂದೊಂದ್ಸಲ ಕೂತ್ಕೊಂಡು ಪ್ರಸಂಗ ಮಾಡಲಿಕ್ಕೆ ಅಥವಾ ಬರೀಲಿಕ್ಕೆ ಹೋಗಬೇಕು. ನಿನ್ನ ಚಿತ್ರದ ಪ್ರಕಾರ ಬರೀತೀನಿ, ಪ್ರಸಂಗ ರೆಡಿ ಮಾಡ್ತಿದ್ದೇನೆ, ನಿನಗೆ ಸ್ತೋತ್ರ ಹೇಳ್ತೇನೆ, ಶುರು ಮಾಡ್ತೀನಿ ಅಂತ ಸುಂದರವಾಗಿ ನನಗೆ ಸಂತೋಷಕರವಾಗಿ ಅಲ್ಲೇ ನನಗೆ ಬಹಳ ಉತ್ಪತ್ತಿ ಆಗುತ್ತೆ. ಈ ಪ್ರಸಂಗದಿಂದ ಅನೇಕರನ್ನು ದೇವರಿಗೆ ಒಪ್ಪಿಸ್ತೇನೆ, ರಕ್ಷಿಸ್ತೇನೆ ಎನ್ನುವಂಥ ಸಂತೋಷ ನನ್ನ ಉತ್ಪತ್ತಿ ಆಗುತ್ತೆ. ಸ್ವಾಮಿ ನಿಮ್ಮ ಮಹಾಕೃಪೆ ಕೊಟ್ಟದಕ್ಕೆ ಸ್ತೋತ್ರ ಎಂದಾಗ ದೇವರಿಗೆ ಸ್ತೋತ್ರದ ಅರ್ಪಣೆ ಕೃತಜ್ಞತೆ ಉಳ್ಳವರಾಗಿ ಸಮರ್ಪಿಸ್ತೇನೆ. ಒಂದು ಗಳಿಗೆ ಒಂದು ವಿಶೇಷವಾದಂಥ ಏಕಾಗ್ರತೆ ನಮಗೆ ಸಿಗ್ಬೇಕಂದ್ರೆ ದಯವಿಟ್ಟು ಅದಕ್ಕೆ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಹೀಗೆ ಶ್ರದ್ಧೆಯಿಂದ ಪ್ರತಿ ಕೆಲಸವನ್ನು ಮಾಡುವಾಗ ಶ್ರದ್ಧೆ ಕೊಟ್ಟವರು, ಏಕಾಗ್ರತೆ ಕೊಟ್ಟವರು, ಎಲ್ಲ ಮುಗಿಸಲಿಕ್ಕೆ ಶಕ್ತಿ ಕೊಟ್ಟವರು, ಚಂಚಲ ಆಗದಂತೆ, ಡಿಸ್ಟರ್ಬೆನ್ಸ್ ಆಗದಂತೆ, ಯಾರಿಗೆ ಬಂದು ನಮ್ಮನ್ನು ಬೇರೆ ಹೇಳ್ಕೊಳ್ಳೋದಾಗಿ ಸಹಾಯ ಮಾಡಿದ ದೇವರೇ ಸ್ತೋತ್ರ ಅಂತ ಹೇಳಲೇಬೇಕು. ಇದು ನಮ್ಮಲ್ಲಿ ಇರುವುದಾದ್ರೆ ನಮಗೆ ಕಷ್ಟ. ಇದು ನಾನು ಕಷ್ಟಕರವಾದಂಥ ಕೆಲಸಕ್ಕೆ ಇರ್ತೀನಿ. ಅದು ನನಗೆ ಕಷ್ಟ ಇಲ್ಲ, ನನಗೆ ಗೊತ್ತಿಲ್ಲ. ಸ್ತೋತ್ರ ಹೇಳ್ಕೊಂಡು ನಾನು ಹೋಗುವಾಗ ನನಗೆ ಏಕಾಗ್ರತೆ ಬರುತ್ತೆ. ಏನೇ ಮಾಡಿದ್ರು ಅದರಲ್ಲೇ ಇನ್ವಾಲ್ವ್ ಆಗ್ತೀನಿ. ಆಮೇಲೆ ಸುಂದರವಾಗಿ ರೂಪಿಸಲ್ಪಡುತ್ತೆ, ಟೇಸ್ಟಿಯಾಗಿರುತ್ತೆ, ಜ್ಞಾನವಂತವಾಗಿರುತ್ತೆ, ಸಂತೋಷವಾಗಿರುತ್ತೆ, ದೇವರಿಗೆ ಸ್ತೋತ್ರವಾಗಿ ಹೇಳುತ್ತೆ. ಹಾಗೆ ಇತರರನ್ನು ಸತ್ಯಕ್ಕೆ ನಡೆಸುವಷ್ಟು ಬಲಿತವಾಗಿ ಬೆಳಕಾಗಿರುತ್ತೆ, ಜ್ಞಾನವಾಗಿರುತ್ತೆ. ಅದಕ್ಕೆ ನಾವು ಸ್ತೋತ್ರ ಹೇಳ್ತೀವಿ. ಭಕ್ತರಾದಂಥ ದಾವೀದ ಪೌಲರು ಏನೇ ಬಿಡದೆ ದಿನಕ್ಕೆ 7 ಸರ್ತಿ, ದಿನಕ್ಕೆ ದಾನಿಯೇಲ 3 ಹಾಗೆ ರಾತ್ರಿ ಅವರು ಎಡೆ ಬಿಡದೆ ಕೂಗಿ ಹೋದಾಗ, ಸಮಯ ಸಿಕ್ಕಿದಾಗ, ಟೆನ್ಷನ್ ಇರುವಾಗ, ಕಷ್ಟಗಳಿರುವಾಗ ಎಡೆ ಬಿಡದೆ ಕಷ್ಟದಲ್ಲಿ ಸುಖದಲ್ಲಿ ಎರಡರಲ್ಲೂ ಎಡೆ ಬಿಡದೆ ಸ್ತೋತ್ರ ಹೇಳ್ತೀನಿ. ಯಾಕಂದ್ರೆ ನನ್ನ ಉಸಿರು, ನನ್ನ ಸರ್ವಸ್ವ, ನಾನು ಜೀವಿಸುವುದೇ ನಿನಗಾಗಿ, ನನ್ನದೆಲ್ಲವೂ ನಿನ್ನದು, ನಾನು ಮಾಡಿದ್ದೆಲ್ಲ ನಿನಗಾಗಿ, ನಾನು ಹೇಗೆ ಮಾಡಿ ನಿನಗೇ ಸೇರಬೇಕು ದೇವರಿಗೆ ಹೇಳುವಂಥ ಮಾತು. ಪೌಲ, ಶೀಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರೆಲ್ಲ ಆ ಬೆಂಕಿಯ ಬಾಯಿಗಳಿಂದ, ಸಿಂಹದ ಬಾಯಿಗಳಿಂದ, ಗಡ್ಡಾಂತರಗಳಿಂದ, ದುಷ್ಟರಿಂದ ತಪ್ಪಿಸಿಕೊಳ್ಳಬೇಕಿದ್ರೆ ಅವರು ತೈಮಾನ್ಯತೆಯಲ್ಲಿ ಬೆಂಕಿಯಾಗಿ ನಮಗಂಥದ್ದೇ ಅನುಭವ ಬೇಕೆಂಬುದಾಗಿ ದೇವರು ಆಶಿಸುವುದು. ಯಾಕೆ? ನಾವು ಮಕ್ಕಳು. ಅಂದು ಏಕೈಕ ಪುತ್ರನಾಗಿ ಸ್ವಾಮಿ, ಯಾಕೆ ಏಕೈಕ ಪುತ್ರನಾಗಿದ್ದರು? ಅವರಲ್ಲಿ ದೈವತ್ವ ಸಕಲ ರೀತಿಯಲ್ಲಿ, ತಾಳ್ಮೆ, ಕ್ಷಮಿಸುವಿಕೆ, ದುಷ್ಟರನ್ನು ಪ್ರೀತಿಸುವಂಥ ಮಹಾಕೃಪೆ ಇತ್ತು. ತನ್ನ ರಕ್ತವನ್ನು ಕೊಟ್ಟು ಪ್ರೀತಿ ತೋರಿಸಿ ನಮ್ಮನ್ನು ಶುದ್ಧೀಕರಿಸುವಂಥ ಅದ್ಭುತವಾದಂಥ ಸತ್ಯ ಇತ್ತು. ಶಿಲುಬೆಗೆ ಒತ್ತಾಡಲು ದೈವ ಪ್ರಾರ್ಥನೆ ಇತ್ತು. ಆ ತಾಯಿ ಬಿಕ್ಕಿ ಬಿಕ್ಕಿ ಅಳುವಾಗ ಸಂಸಾರದ ಕಡೆ ಗಮನ ಇತ್ತು. ಇತ್ಲಗಿಂದ ದುಷ್ಟರ ಕಡೆ ಗಮನ ಇತ್ತು. ಹಾಗೆ ತಂದೆಯನ್ನು ಸಮಾಧಾನಪಡಿಸಿ ತನ್ನ ಜೀವವನ್ನು ಸಮರ್ಪಣೆ ಮಾಡಿ ಮಾನವಿಗೆ ತನ್ನ ಜೀವದಿಂದ ರಕ್ಷಣೆ ಆಗಬೇಕೆಂಬ ದೊಡ್ಡ ಗುರಿ ಇತ್ತು. ಇವೆಲ್ಲವೂ ಪ್ರೀತಿಗೆ ಸ್ವಾಮಿ ಮಾಡಿದ್ರು. ಅಲ್ಲಿ ದೊಡ್ಡ ಸಮರ್ಪಣೆಯನ್ನು ಲೋಕ ತಿಳಿಯುವಂತೆ ದೇವರು ಮಾದರಿಯಾದರು. ಆದರೆ ಇವತ್ತು ಅಂದು ದೇವರ ಏಕೈಕ ಪುತ್ರನಾಗಿದ್ದರು. ಇವತ್ತು ಅಂತ ಮಾದರಿ ಜೀವಿತವನ್ನು ಮಾಡಿದವರು ಸತ್ಯವೇದದಲ್ಲಿ ಅನೇಕರಿದ್ದಾರೆ. ಹಾಗೆ ಸತ್ಯವೇದ ಬಿಟ್ಟರೆ ಅನೇಕ ಸ್ಥಿತಿಗಳು, ಅನೇಕ ಭಕ್ತರು, ಅನೇಕ ವಿಶ್ವಾಸಗಳು ದೇವರಿಗೋಸ್ಕರ ಜೀವಿಸುತ್ತಿದ್ದಾರೆ.
ಏನೇ ಸಂಭವಿಸಿದ ಏನೇ ಬಂದರು ಅದು ದಟ್ ಈಸ್ ಸೆಕೆಂಡ್ರಿ. ಫಸ್ಟ್ ಒನ್ ಈಸ್ ಪಕ್ಕ ಗಾಳಿಗಾಗಿ ದೇವರನ್ನೇ ಅವರು ಮೆಚ್ಚಿಕೊಂಡು ಫೋಕಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅಂತಹ ಕೃಪೆಗೆ ನಾವು ಸಾಧನೆ ಮಾಡಬೇಕೆಂಬುದಾಗಿ ದೇವರು ನಾವು ವಿಷಯದಲ್ಲಿ ಮಾತಾಡಬೇಕಾಗಿದ್ದಾರೆ. ಹಾಗಿದ್ದರೆ ಎಡೆಬಿಡದೆ ನಾವು ಸ್ತೋತ್ರ ಸಲ್ಲಿಸುವ ಮೂಲಕ ನಮ್ಮ ಸಮರ್ಪಣೆಯನ್ನು ದೇವರಿಗೆ ತೋರಿಸಬಹುದು. ನಾವು ಅದನ್ನು ಅರಿಯಬಹುದು. ಎಡೆಬಿಡದೆ ದೇವರಿಗೆ ಸ್ತೋತ್ರ ಹೇಳೋದಾದರೆ ದೇವರ ಜೊತೆ ನಾವಿದ್ದೇವೆ, ಅದೊಂದು ದೊಡ್ಡ ಸಮರ್ಪಣೆ. ನಾವು ಮಾಡುತ್ತಿದ್ದೇವ, ಒಂದು ನಿಮಿಷ ಯೋಚಿಸೋದು, ನಾವು ಮಾಡುತ್ತಿದ್ದೇವ. ಭಕ್ತರು ಸತ್ಯವೇದದಲ್ಲಿ ಬರೆಯಲ್ಪಟ್ಟದ್ದು ಮಾದರಿಯಾಗಿ ತೋರಿಸೋದು ನಮಗಾಗಿ. ಇದರಲ್ಲಿ ಕೆಟ್ಟದಿದೆ, ಒಳ್ಳೆಯದು, ಶಪಿಸುತ್ತಿದೆ, ಪ್ರೀತಿಸುತ್ತಿದೆ. ಯಾಕೆ ಅಂತ ಆಯಾ ಸಂದರ್ಭದಲ್ಲಿ ಏನೇನಾಯಿತು ಆದದ್ದೆಲ್ಲ ಮಾದರಿ ಏನಕ್ಕೋಸ್ಕರ? ನಮ್ಮ ಏಳಿಗೆಗೋಸ್ಕರ. ಕೆಟ್ಟದ್ದು ಮಾಡಿದ್ರೆ ಹೆಂಗಿದೆ, ಒಳ್ಳೆಯದು ಮಾಡಿದ್ರೆ ಹೆಂಗಿದೆ, ಭವಿಷ್ಯ, ಭೂತಕಾಲ, ವರ್ತಮಾನ ಎಲ್ಲ ಇಡೀ ಗೊತ್ತೇ ಸತ್ಯವೇದದಲ್ಲಿ. ಇವತ್ತು ಸತ್ಯವೇದ ಮಾರಾಟ ಅಷ್ಟು ದೊಡ್ಡದಾಗಿ ನಾವು ಬುಕ್ ಮಾರಾಟ. ಯಾಕೆ? ಅದರಲ್ಲಿ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಎವ್ರಿಥಿಂಗ್ ಇಸ್ ಇನ್ ದಿಸ್ ಬೈಬಲ್. ಅದಕ್ಕೋಸ್ಕರನೇ ಜನರನ್ನು ಏನೇ ಓದಬಹುದು ಕ್ಯೂರಿಯಾಸಿಟಿಯಿಂದ ತಕ್ಕೊಂಡು ದೇವರ ಹುಡುಕಿ ತಮ್ಮ ಜೀವಿತವನ್ನು ದೇವರ ವಶದಲ್ಲಿಟ್ಟುಕೊಂಡು ದೇವರಿಗಾಗಿ ಜೀವಿಸ್ತಾರೆ. ಅದರಲ್ಲಿ ನಾವು ಶ್ರೇಷ್ಠವಾದ ಕೃಪೆಯನ್ನು ಪಡೆದಿದ್ದೇವೆ. ಎಡೆಬಿಡದೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲಿ.